ವಿಧಾನಸೌಧದ ಬಳಿ ಹಣ ಪತ್ತೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಓಕೆ, ಒಟ್ಟು 25,76,000 ಎಲ್ಲಿಂದ ಬಂತು ಎಂಬುದರ ಬಗ್ಗೆ ಈಗ ಪೊಲೀಸರು ವಿಚಾರಣೆ ನಡೆಸಬೇಕಾಗುತ್ತೆ. ವಿಧಾನಸೌಧದ ಬಳಿ ಹಣ ಪತ್ತೆ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸಚಿವ ಪುಟ್ಟರಂಗ ಶೆಟ್ಟಿಗೆ ಕೊಡಲು ತಂದಿದ್ದ ಕಿಕ್ ಬ್ಯಾಕ್ ಹಣ ಅಂತ ಕೂಡ ಈಗ ಒಂದು ಮಾಹಿತಿ ಇದೆ. ಸಚಿವರ ಕಚೇರಿ ನೌಕರ ಮೋಹನ್ ಎಂಬಾತನ ಬ್ಯಾಗ್ನಲ್ಲಿ 25,76,000 ಹಣ ಪತ್ತೆ ಆಗಿತ್ತು. ಗಂಗಾ ಕಲ್ಯಾಣ ಯೋಜನೆಯಡಿ ಕಾಂಟ್ರಾಕ್ಟರ್ಗಳು ಈ ಹಣವನ್ನ ತಲುಪಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಇದು ವಿಚಾರ ಬೆಳಕಿಗೆ ಬಂದಿದೆ. ಸೊ ಅದು ಏನು ಎಂಬುದ್ರ ಬಗ್ಗೆ, ಹಣ ಯಾವುದಕ್ಕೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಎಂಬುದ್ರ ಬಗ್ಗೆ ಬಹುಶಃ ಪೊಲೀಸರ ತನಿಖೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಆದ್ರೂ ಕೂಡ ಇಷ್ಟು ದುಡ್ಡು ಕಡಿಮೆ ಮೊತ್ತದ ದುಡ್ಡಲ್ಲ, ಇದು ಬಹಳ ದೊಡ್ಡ ಮೊತ್ತದ ಹಣವನ್ನೇ ತೆಗೆದುಕೊಂಡು ಹೋಗ್ತಾ ಇದ್ರು. ಯಾರಿಗೆ ತಲುಪಿಸಬೇಕಿತ್ತು ಎಂಬುದರ ಬಗ್ಗೆ ಪೊಲೀಸರು ತನಿಖೆಯನ್ನ ಈಗ ಕೈಗೊಂಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಈ ಹಣವನ್ನ ಯಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತು ಎಷ್ಟಿತ್ತು ಎಕ್ಸಾಕ್ಟ್ ಆಗಿ ಆ ಹಣ ಬ್ಯಾಗ್ನಲ್ಲಿ, ಮತ್ತು ಪೊಲೀಸರ ತನಿಖೆ ಈಗ ಇದರ ಸಂಬಂಧಪಟ್ಟಂತೆ ಎಲ್ಲಿ ತನಕ ಬಂದಿದೆ? ಹೌದು ದಿವ್ಯಾ, ವಿಧಾನಸೌಧ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂದರೆ ವಿಧಾನಸೌಧ ಆವರಣದಲ್ಲೇ ಸಮಾಜ ಕಲ್ಯಾಣ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಆಪ್ತ ಅಂತೇಳಿ ಹೇಳಲಾಗ್ತಾ ಇದ್ದ ಮೋಹನ್ ಎಂಬಾತನ ಬಳಿ ಈ 25,76,000 ಹಣ ಪತ್ತೆಯಾಗಿತ್ತು. ಈ ಸಂಬಂಧ ವಿಧಾನಸೌಧ ಪೊಲೀಸರು ಆತನನ್ನು ವಶಕ್ಕೆ ಪಡ್ಕೊಂಡು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಈ ಸಂಬಂಧ ಮಾತನಾಡಲಿಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ನೋಡಬೇಕು ತನಿಖೆಯಲ್ಲಿ ಅವರು ಯಾಕೆ ತಂದಿದ್ರು ಏನು ಅನ್ನೋದನ್ನ ನಮ್ಮ ತನಿಖಾಧಿಕಾರಿಯವರಿಗೆ ವಹಿಸಿದ್ದೇವೆ. ಅದೇನು ಇನ್ನೂ ಬಾಯ್ಬಿಟ್ಟಿಲ್ಲ ಅವರು, ಅದೆಲ್ಲ ಮಹಜರ್ ಹಂತದಲ್ಲಿದೆ. ಎಫ್ಐಆರ್ ಹಾಕ್ಲಿಕ್ಕಿದೆ. ಈಗೆಲ್ಲ ಆದ್ಮೇಲೆ ಪಂಚನಾಮೆ ಮಾಡ್ತಾ ಇದ್ದಾರೆ, ಆಮೇಲೆ ಮಾಡ್ತಾರೆ. ಈಗ ಟೋಟಲ್ ಅಮೌಂಟ್ ಎಷ್ಟಿರುತ್ತೆ? 25,76,000 ಇದೆ. ಈಗ ಯಾವ ರೂಪದಲ್ಲಿ ಹಣ ಅಂದ್ರೆ ಡಿನಾಮಿನೇಷನ್ 2,000 ಮತ್ತೆ 500 ಮುಖಬೆಲೆ ಮತ್ತೆ 200 ಮುಖಬೆಲೆನಲ್ಲಿ ಇದೆ. ನೋಟುಗಳೆಲ್ಲ ಒಂದೇ ಕಂತಲ್ಲಿ ಇದೆ ಸರ್ ಅಥವಾ ಇಲ್ಲ, ಬೇರೆ ಬೇರೆ 3 ಭಾಗದಲ್ಲಿ. ಮೋಹನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮೊದಲು ತಿಳ್ಕೋಬೇಕಷ್ಟೇ. ಈಗ ಅವರ ಆಪ್ತ ಸಹಾಯಕನ ಕೆಲಸ ಮಾಡ್ತಾ ಇದ್ದ ಅಥವಾ ಇಲ್ಲ ಖಾಸಗಿ ಟೈಪಿಸ್ಟ್ ಅಂತ. ಇಲ್ಲ, ಈಗಷ್ಟೇ ಪಂಚನಾಮೆ ನೋಡ್ಬೇಕು ಅವರು. ಇಲ್ಲ, ನಾನು ಲೇಬಲ್ ಅಬ್ಸರ್ವ್ ಮಾಡ್ಲಿಲ್ಲ. ಅದು ಈಗ ಒಂದು ಲೇಬಲ್ ಮೇಲೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರು. ಇಲ್ಲ, ಕಚೇರಿ ಕೆಲಸ ಮಾಡ್ಬೇಕಾದ್ರೆ ಕವರ್ಗಳೆಲ್ಲ ಇರ್ಬೋದೇನೋ, ಆತರ ಅಷ್ಟೇ. ಅದು ಬೇರೆ ಇಲ್ಲ ಅದೇನು. ಓಕೆ ದಿವ್ಯಾ, ನಿಜವಾಗ್ಲೂ ಇದು ನಾಚಿಕೆಗೇಡಿನ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಒಂದು ಕಡೆ IT ದಾಳಿ ನಡೀತಾ ಇದೆ, ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ಮೇಲೆ IT ಅವರು ಬೃಹತ್ ಬ್ರಹ್ಮಾಂಡ ಅಥವಾ ವಂಚನೆ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ 2 ದಿನಗಳಿಂದ ಸತತವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇವತ್ತು ಅಂದ್ರೆ ಸರ್ಕಾರದ ಹೃದಯ ಭಾಗ ವಿಧಾನಸೌಧದಲ್ಲೇ ಈ ಮಟ್ಟಿಗೆ ಹಣದ ವ್ಯವಹಾರ ಆಗ್ಬೋದು, ಭ್ರಷ್ಟಾಚಾರದ ವ್ಯವಹಾರ ಆಗ್ಬೋದು ನಡೀತಾ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ನಿಜವಾಗ್ಲೂ ನಾಚಿಕೆಗೇಡಿನ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಒಬ್ಬ ಸಚಿವರ ಆಪ್ತ ಸಹಾಯಕನಾಗಿ ಅಥವಾ ನಾನು ಅವರ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೋಹನ್ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಧಾನಸೌಧ ಪೊಲೀಸರು ಮೋಹನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಮೊದಲಿಗೆ 14 ಲಕ್ಷ ಹಣ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಈಗ ಅದು 25,76,000 ಹಣ ಅನ್ನೋದು ಪತ್ತೆ ಆಗಿರ್ತಕ್ಕಂಥದ್ದು. ಈ ಸಂಬಂಧ ವಿಧಾನಸೌಧ ಸೆಕ್ಯೂರಿಟಿ ವಿಭಾಗದ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗೇನೆ 500, 200 ಮತ್ತು 2,000 ಮುಖಬೆಲೆಯ ನೋಟುಗಳು ಒಟ್ಟು 25,76,000 ಹಣ ಪತ್ತೆಯಾಗಿರ್ತಕ್ಕಂಥದ್ದು. ಈ ಮೋಹನ್ ಈಗಾಗಲೇ ಮಾಜಿ ಸಚಿವ ಶಂಕರ್ ಅವರ ಹತ್ರ, ಹಾಗೇನೆ ಸಚಿವರಾಗಿರ್ತಕ್ಕಂಥ ಮತ್ತು ಶಿವಾಜಿನಗರ ಶಾಸಕರಾಗಿರ್ತಕ್ಕಂಥ ರೋಷನ್ ಬೇಗ್ ಅವರ ಹತ್ರ ಖಾಸಗಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಸಹ ಲಭ್ಯ ಆಗಿರ್ತಕ್ಕಂಥದ್ದು. ಈ ಮಟ್ಟಿಗೆ ಹಣ ಅಂದ್ರೆ ವಿಧಾನಸೌಧದ ಕ್ಯಾಂಪಸ್ ಆವರಣದಲ್ಲೇ ಈ ಮಟ್ಟಿಗೆ ಹಣ ಪತ್ತೆಯಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು. ಅದರ ಜೊತೆಗೆ ನಮಗೆ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ 4 ಕಂತುಗಳಲ್ಲಿ ಈ ಹಣವನ್ನ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೊರ ಹೋಗ್ಲಾಗ್ತಾ ಇತ್ತು ಅಂತ ಹೇಳಿ. ಅಂದ್ರೆ 2 ಸೂಟ್ ಕೇಸ್ಗಳಲ್ಲಿ ಮತ್ತು ಒಂದು ಬ್ಯಾಗ್ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕಾರಲ್ಲಿ ಈಗಾಗಲೇ ಇಲ್ಲಿಂದ ತೆಗೆದುಕೊಂಡು ಹೋಗ್ಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಅದರ ಜೊತೆಗೆ 4 ಗಂಟೆ ಸುಮಾರಿಗೆ ಈ ಮೋಹನ್ ಈಗ ಪೊಲೀಸರ ಬಲೆಗೆ ಬಿದ್ದಿರ್ತಕ್ಕಂಥದ್ದು. ಪೊಲೀಸರ ವಿಚಾರಣೆ ವೇಳೆ ಈ ಮೋಹನ್ ಹೇಳ್ತಕ್ಕಂಥ ಮಾಹಿತಿ ಏನಂದ್ರೆ, ನಾನು ಪುಟ್ಟರಂಗ ಶೆಟ್ಟಿ ಅವರ ಪರ್ಸನಲ್ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾಹಿತಿಯನ್ನ ಆತ
ಕೊಟ್ಟಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದೀವಿ, ಹೆಚ್ಚಿನ ಮಾಹಿತಿಯನ್ನ ಕೊಡಲಾಗುವುದು ಅಂತಷ್ಟೇ ಹೇಳಿರ್ತಕ್ಕಂಥದ್ದು. ಈಗ ಪುಟ್ಟರಂಗ ಶೆಟ್ಟಿ ಅವರಿಗೆ 3 ಜನ ಕಾಂಟ್ರಾಕ್ಟರ್ಗಳು ಲಕ್ಷಾಂತರ ರೂಪಾಯಿ ಹಣವನ್ನ ಸಂದಾಯ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಅದರ ಜೊತೆಗೆ ಕಳೆದ ವರ್ಷ ಅಥವಾ ಏನು 2 ವರ್ಷಗಳ ಹಿಂದೆ ವಿಧಾನಸೌಧ ಆವರಣದಲ್ಲಿ ಲಕ್ಷ ಹಣ ಅಥವಾ ಕೋಟಿ ಹಣ ಪತ್ತೆಯಾಗಿತ್ತು. ಈ ಪ್ರಕರಣ ಹೈಕೋರ್ಟ್ ಮೆಟ್ಲೇರಿ ಹೈಕೋರ್ಟಲ್ಲೂ ಸಹ ಯಾರಿಂದ ಬಂದಿತ್ತು ಹಣ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆದಿತ್ತು. ಇದೀಗ ಹೊಸ ವರ್ಷಾಚರಣೆಯನ್ನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಮೇಲೆ ಐಟಿ ದಾಳಿ ಆಗಿದ್ರೆ ವಿಧಾನಸೌಧದಲ್ಲಿ ಈ ಕುಳ ಅಥವಾ ಭ್ರಷ್ಟಾಚಾರದ ಮಧ್ಯವರ್ತಿ ಆಗಿರ್ತಕ್ಕಂಥ ಈತನನ್ನ ಈಗ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇರತಕ್ಕಂಥದ್ದು. ಇನ್ನಷ್ಟು ಸತ್ಯಗಳು ಸದ್ಯ ಹೊರಬೀಳ್ತಕ್ಕಂಥ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಈಗ ವಿಧಾನಸೌಧ ಪೊಲೀಸರು ಸೆಕ್ಷನ್ 42D ಮತ್ತು 102 ಆ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ದಿವ್ಯಾ, ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರಲ್ಲಿ ದುಡ್ಡೇ ಇರಲ್ಲ, ಅಂಥದ್ರಲ್ಲಿ ಲಕ್ಷ ಕೋಟಿ ಬೆಲೆನೇ ಇರಲ್ಲ ಅಲ್ಲ, ಇಂಥ ಘಟನೆಗಳೆಲ್ಲ ನೋಡ್ತಾ ಇದ್ರೆ ಅಲ್ವಾ ಸುರೇಶ್ ಬಾಬು? ನಿಜವಾಗ್ಲೂ ದಿವ್ಯಾ, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಲಕ್ಷ ಅಥವಾ ಕೋಟಿ ಹಣ ಲಂಚದ ರೂಪದಲ್ಲಿ ಬರುತ್ತೆ, ಅದು ಹೇಗೆ ಬರುತ್ತೆ ಅನ್ನೋದು. ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಏನೋ ಲಂಚದ ಅಂದ್ರೆ ವಿಧಾನಸೌಧದ ಕ್ಯಾಂಪಸ್ ಅಲ್ಲೇ ಈಗ ನಾವು ಕಣ್ಮುಂದೆ ಕಾಣ್ತಾ ಇರತಕ್ಕಂಥದ್ದು, ಆ ಹಣವನ್ನ ಎಣಿಸ್ತಾ ಇರತಕ್ಕಂಥ ದೃಶ್ಯಗಳನ್ನ ನೋಡೋದಾದ್ರೆ ವಿಧಾನಸೌಧ ಅಂದ್ರೆ ಸರ್ಕಾರದ ಹೃದಯದ ಭಾಗ ವಿಧಾನಸೌಧದಲ್ಲಿ ಈ ಮಟ್ಟಕ್ಕೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಏನೋ ಪ್ರಖ್ಯಾತ ಅಥವಾ ಪ್ರಸಿದ್ಧ ವ್ಯಕ್ತಿ ಅಥವಾ ರಾಜಕಾರಣಿನೇ ಒಪ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಇಲ್ಲ ಅಂತಕ್ಕಂಥದ್ದು, ಆದರೆ ಸಚಿವರುಗಳಿಗೆ ಸಂದಾಯ ಆಗ್ತಾ ಇರತಕ್ಕಂಥ ಹಣ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಬೇನಾಮಿ ಹೆಸರುಗಳಲ್ಲಿ ಬರ್ತಾ ಇದೆಯಾ ಅಥವಾ ಕಾಂಟ್ರಾಕ್ಟರ್ಗಳ ಮೂಲಕ ಬರ್ತಾ ಇದೆಯಾ, ಯಾವ ರೂಪದಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ನಾವು ಅನುಮಾನ ವ್ಯಕ್ತಪಡಿಸೋದು ಏನಕ್ಕೆ ಅಂತಂದ್ರೆ ಸಚಿವರೊಬ್ಬರ ಹಣ ಬಳಿ ಇರ್ತಕ್ಕಂಥ ಆಪ್ತ ಸಹಾಯಕನ ಬಳಿ ಈ ತರ ಹಣ ಪತ್ತೆ ಆಗಿದೆ ಅನ್ನೋದನ್ನ ಸಾಬೀತುಪಡಿಸ್ತಕ್ಕಂಥ ಸಾಕ್ಷಿಗಳನ್ನ ನಾವು ಯಾವ ರೀತಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ತಪ್ಪಿತಸ್ಥರಿಗೆ ಹೇಗೆ ಶಿಕ್ಷೆ ಆಗುತ್ತೆ ಅನ್ನೋದೇ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ಯಾಕೆ ಅಂತಂದ್ರೆ ಪ್ರಭಾವಿ ಸಚಿವರೊಬ್ಬರು ಪೊಲೀಸರ ಮೇಲೆ ಪ್ರಭಾವವನ್ನ ಬೀರಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡ್ತಾರಾ ಅಥವಾ ಮೋಹನ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನಿಜ ಇರ್ಬೋದಾ ಅಥವಾ ಮೋಹನ್ನ ನಂತರದ ದಿನಗಳಲ್ಲಿ ಅಥವಾ ನಾಳೆ ಅಥವಾ ನಾಡಿದ್ದು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ, ಆ ಹೇಳಿಕೆಗಳನ್ನು ಪಡ್ಕೊಂಡಿರ್ತಕ್ಕಂಥದ ಪ್ರಕರಣ ಯಾವ ರೀತಿ ಚಾರ್ಜ್ ಶೀಟ್ ರೂಪದಲ್ಲಿ ಕೋರ್ಟ್ ಮೆಟ್ಲಿರುತ್ತೆ, ಈ ಎಲ್ಲ ಅನುಮಾನಗಳು ಕಾಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅನೇಕ ಪ್ರಕರಣಗಳಲ್ಲಿ ಅನೇಕ ಸಲ ಲಂಚ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಸಾಬೀತಾಗಿದ್ರು ದೃಶ್ಯಗಳಲ್ಲಿ ಅಥವಾ ಮೊಬೈಲ್ ವಿಡಿಯೋ ಆಗ್ಬೋದು ಅಥವಾ ದೃಶ್ಯಗಳಲ್ಲಿ ಸರಿಯಾಗಿದ್ರು ಅವುಗಳನ್ನ ಸಾಕ್ಷಿಗಳ ರೂಪದಲ್ಲಿ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸೋ ನಿಟ್ಟಿನಲ್ಲಿ ಪೊಲೀಸರು ವಿಫಲ ಆಗಿರೋದ್ರಿಂದ ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆ ಆಗಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಇದು ಅದೇ ರೀತಿ ಹಳ್ಳ ಹಿಡಿಯುತ್ತಾ ಪ್ರಕರಣ ಅಥವಾ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಅದು ದೊಡ್ಡ ಮಟ್ಟದ ಸಚಿವರು ಇರ್ಬೋದು ಅಥವಾ ಯಾರಿರ್ಬೋದು ಅವ್ರು ಶಿಕ್ಷೆ ಆಗುತ್ತಾ ಅಂತಕ್ಕಂಥದ್ದು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ಬೋದು. ದಿವ್ಯಾ. ಓಕೆ ಸುರೇಶ್ ಬಾಬು, ಧನ್ಯವಾದಗಳು ತಮ್ಮ